ಶಿವನಿಗೆ ಮೂರನೇ ಕಣ್ಣು ಹೇಗೆ ಬಂತು? ಅದು ತೆರೆದ್ರೆ ಏನಾಗುತ್ತೆ ಗೊತ್ತಾ? ಪುರಾಣದ ಪ್ರಕಾರ ದೇವತೆಗಳಿಗೆ ಒಂದು ಸಮಸ್ಯೆ ಬಂದಿತ್ತು. ಅಸುರರನ್ನ ಸೋಲಿಸಲು ಶಿವ ಮತ್ತು ಪಾರ್ವತಿ ಮದುವೆ ಆಗಬೇಕು. ಅವರಿಗೆ ಹುಟ್ಟೋ ಮಗನಿಂದ ಅಸುರರ ಸೋಲು ಆಗಬೇಕಿತ್ತು. ಆದರೆ ಶಿವನು ಗಾಢ ಧ್ಯಾನದಲ್ಲಿದ್ದ. ಯಾರಿಗೂ ಅವನ ಧ್ಯಾನವನ್ನು ಭಂಗ ಮಾಡಿಸಲು ಆಗಿರಲಿಲ್ಲ. ಆಗ ದೇವತೆಗಳು ಕಾಮದೇವನನ್ನ ಕಳುಹಿಸಿದರು. ಅವನು ಹೂವಿನ ಬಾಣವನ್ನು ಶಿವನ ಮೇಲೆ ಬಿಟ್ಟ. ಆ ಕ್ಷಣದಲ್ಲಿ ಶಿವನು ಕೋಪಗೊಂಡು ತನ್ನ ಮೂರನೇ ಕಣ್ಣನ್ನು ತೆರೆದ. ಅಂದರೆ ಅವನ ಧ್ಯಾನದ ಫಲವಾಗಿ ಅದರ ಶಕ್ತಿಯಿಂದ ಅವನ ಕೋಪ ಕಣ್ಣಿನ ರೀತಿಯಲ್ಲಿ ಪ್ರಕಾಶಮಾನವಾಗಿ ಹೊಳೆಯಿತು. ಆ ಕಣ್ಣಿನಿಂದ ಹೊರಬಂದ ಅಗ್ನಿಯಲ್ಲಿ ಕಾಮದೇವ ಭಸ್ಮ ಆದ. ಆ ದಿನದಿಂದ ಶಿವನ ಮೂರನೇ ಕಣ್ಣು ಅಂದರೆ ಸಂಹಾರದ ಸಂಕೇತ ಅಂತ ಹೇಳ್ತಾರೆ. ಆದರೆ ನಿಜವಾದ ಅರ್ಥ ಏನು ಗೊತ್ತಾ? ಅದು ಲೋಕವನ್ನು ಸುಡುವ ಕಣ್ಣಲ್ಲ, ಅದು ಅಜ್ಞಾನವನ್ನು ಸುಡುವ ಜ್ಞಾನ. ಶಿವನ ಮೂರನೇ ಕಣ್ಣು ಹುಟ್ಟಿಕೊಂಡಂತಹ ಕತೆ ಸಂಪೂರ್ಣ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗಿದೆ. ವೀಕ್ಷಿಸಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.